ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದಿದ್ದ ಪ್ರತಿಭಾವಂತ ಚಾರ್ಟೆಡ್ ಅಕೌಂಟೆಂಟ್ ಒಬ್ಬರು ಸ್ಟಾಕ್ ಮಾರ್ಕೆಟ್ನಲ್ಲಿ ತೊಡಗಿಸಿಕೊಂಡು 3,000 ಕೋಟಿ ರೂಪಾಯಿಗೂ ಹೆಚ್ಚು ಸಂಪತ್ತನ್ನು ಗಳಿಸಿದ ಅದ್ಭುತ ಯಶೋಗಾಥೆ ಇದು. ಅವರ ಹೂಡಿಕೆಯ ತಂತ್ರ ಏನು, ಅವರೇನು ಮಾಡುತ್ತಾರೆ ತಿಳ್ಕೊಳ್ಳೋಣ. ಸುನಿಲ್ ಸಿಂಘಾನಿಯಾ ಅವರು ಅಬಾಕಸ್ ಅಸೆಟ್ ಮ್ಯಾನೇಜರ್ ಎಂಬ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸೇವೆಯನ್ನು ಒದಗಿಸುವ ಸಂಸ್ಥೆಯ ಸಂಸ್ಥಾಪಕರಾಗಿದ್ದಾರೆ. ಸುಮಾರು 36,700 ಕೋಟಿ ರೂಪಾಯಿ ಮೌಲ್ಯದ ಅಸೆಟ್ಟನ್ನು ಈ ಸಂಸ್ಥೆ ನಿರ್ವಹಣೆ ಮಾಡ್ತಾ ಇದೆ. ಅಬಾಕಸ್ ಸಂಸ್ಥೆಯ ಆಕರ್ಷಕ ಟ್ಯಾಗ್ಲೈನ್ ಹೀಗೆ ಹೇಳುತ್ತೆ: ಬಿಲೀವ್ ಇನ್ ಬೇಸಿಕ್ಸ್. ಗ್ರಾಹಕರಿಗೆ ಈಕ್ವಿಟಿ ಹೂಡಿಕೆಯ ನಿರ್ವಹಣೆಗೆ ಸಂಬಂಧಿಸಿದ ಸಮಗ್ರ ಸೇವೆಯನ್ನು ಈ ಸಂಸ್ಥೆ ಒದಗಿಸುತ್ತೆ. ಸುನಿಲ್ ಸಿಂಘಾನಿಯಾ ಅವರು ದೀರ್ಘಾವಧಿಯ ಹೂಡಿಕೆ ಮತ್ತು ವಾಸ್ತವವನ್ನು ಆಧರಿಸಿದ ಆದಾಯದ ನಿರೀಕ್ಷೆಗಳ ಬಗ್ಗೆ ಹೆಚ್ಚು ನಂಬಿಕೆಯನ್ನು ಹೊಂದಿದ್ದಾರೆ. ಹಣಕಾಸು, ಔಷಧ, ಮೂಲಸೌಕರ್ಯ, ಕ್ಯಾಪೆಕ್ಸ್ ಸಂಬಂಧಿತ ವಲಯಗಳಲ್ಲಿ ಹೂಡಿಕೆ ಹೆಚ್ಚು ಲಾಭದಾಯಕ ಎಂಬುದು ಅವರ ಅನುಭವದ ಮಾತು. ನವೀಕರಿಸಬಹುದಾದ ಇಂಧನ ವಲಯದ ಬಗ್ಗೆ ಕೂಡ ಅವರಿಗೆ ವಿಶ್ವಾಸ ಇದೆ. ಹೀಗಿದ್ದರೂ ಓವರ್ ವ್ಯಾಲ್ಯೂಡ್ ಥೀಮ್ ಬೇಸ್ಡ್ ಸೆಕ್ಟರ್ಗಳ ಬಗ್ಗೆ ಎಚ್ಚರ ವಹಿಸಬೇಕು ಎಂಬ ಸಲಹೆಯನ್ನು ಅವರು ನೀಡ್ತಾರೆ. ಮುಂಬೈ ಮೂಲದ ಸುನಿಲ್ ಸಿಂಘಾನಿಯಾ ಅವರು ಮಧ್ಯಮ ವರ್ಗದ ಮಾರ್ವಾಡಿ ಕುಟುಂಬವೊಂದರಲ್ಲಿ ಜನಿಸಿದರು. ತಂದೆ ಬಿರ್ಲಾ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದರು. ಮುಂಬೈನ ಕಾನ್ವೆಂಟ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದರು. ಬಾಂಬೆ ವಿಶ್ವವಿದ್ಯಾನಿಲಯದಿಂದ ವಾಣಿಜ್ಯ ವಿಷಯದಲ್ಲಿ ಪದವಿಯನ್ನು ಗಳಿಸ್ತಾರೆ. ಬಳಿಕ ಚಾರ್ಟೆಡ್ ಅಕೌಂಟೆಂಟ್ ಆಗಲು ನಿರ್ಧಾರ ಮಾಡಿದರು. ದಿಲ್ಲಿಯಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದಿಂದ ಚಾರ್ಟೆಡ್ ಅಕೌಂಟೆಂಟ್ ಪದವಿಯನ್ನು ಗಳಿಸ್ತಾರೆ. 1988ರಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ರ್ಯಾಂಕ್ ಗಳಿಸಿದ್ದ ಚಾರ್ಟೆಡ್ ಅಕೌಂಟೆಂಟ್ ಅವರು ಆಗಿದ್ದರು. ಸ್ಟಾಕ್ ಬ್ರೋಕರ್ಗಳ ಸಂಘಟನೆಯಾದ ದಿ ಅಸೋಸಿಯೇಷನ್ ಆಫ್ NSE ಮೆಂಬರ್ಸ್ ಆಫ್ ಇಂಡಿಯಾದಲ್ಲಿ ಸಕ್ರಿಯರಾಗ್ತಾರೆ. ಈ ವೇಳೆಗೆ ಷೇರು ಮಾರುಕಟ್ಟೆಯಲ್ಲಿ ಅವರಿಗೆ ಆಸಕ್ತಿ ಉಂಟಾಯಿತು. ಇದು ಅವರ ಬದುಕಿನ ದಿಕ್ಕನ್ನೇ ಬದಲಿಸಿತು. ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದರಿಂದ ಕಂಪನಿಗಳ ಒಳಹೊರಗುಗಳ ಬಗ್ಗೆ ಅವರಿಗೆ ಸಾಕಷ್ಟು ತಿಳುವಳಿಕೆ ಉಂಟಾಯಿತು. ಬಳಿಕ NSEನಲ್ಲಿ ಸ್ಟಾಕ್ ಬ್ರೋಕರ್ ಆದರು. ಶೇರ್ ಮಾರುಕಟ್ಟೆ ಬಗ್ಗೆ ಆಳವಾದ ಸಂಶೋಧನೆಗೂ ತೊಡಗಿಸಿಕೊಂಡರು. ಬಳಿಕ ಅವರು ಯಾವತ್ತೂ ಹಿಂತಿರುಗಿ ನೋಡಲಿಲ್ಲ. ಭಾರತೀಯ ಶೇರ್ ಮಾರುಕಟ್ಟೆಯಲ್ಲಿ 20ಕ್ಕೂ ಹೆಚ್ಚು ವರ್ಷಗಳಿಂದ ಅವರು ಸಕ್ರಿಯರಾಗಿದ್ದಾರೆ. ತಮ್ಮ ಅಬಾಕಸ್ ಅಸೆಟ್ ಮ್ಯಾನೇಜರ್ ಕಂಪನಿಯನ್ನು ಸ್ಥಾಪಿಸುವುದಕ್ಕಿಂತ ಮೊದಲು ರಿಲಯನ್ಸ್ ಕ್ಯಾಪಿಟಲ್ ಕಂಪನಿಯಲ್ಲಿ ಅವರು ಉದ್ಯೋಗಿಯಾಗಿದ್ದರು. ಅಲ್ಲಿ ಫಂಡ್ಗಳನ್ನು ಚೆನ್ನಾಗಿ ನಿರ್ವಹಣೆಯನ್ನು ಕೂಡ ಮಾಡ್ತಾಯಿದ್ರು. ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ನಿರ್ಧಾರಗಳನ್ನು ಅವರು ಕೈಗೊಳ್ತಾ ಇದ್ದರು. ಇದಕ್ಕಾಗಿ ರಿಲಯನ್ಸ್ ಕ್ಯಾಪಿಟಲ್ನಲ್ಲಿ ಈಕ್ವಿಟಿ ವಿಭಾಗಕ್ಕೆ ಗ್ಲೋಬಲ್ ಹೆಡ್ ಆಗಿದ್ದರು. ಅವರ ನೇತೃತ್ವದಲ್ಲಿ ರಿಲಯನ್ಸ್ ಗ್ರೋತ್ ಫಂಡ್ 100 ಪಟ್ಟು ಬೆಳೆದಿತ್ತು. ಸುನಿಲ್ ಸಿಂಘಾನಿಯಾ ಅವರ ನಿವ್ವಳ ಸಂಪತ್ತು 3,000 ಕೋಟಿ ರೂಪಾಯಿಗೂ ಹೆಚ್ಚು ಅಂತ ವರದಿ ತಿಳಿಸಿದೆ. 2018ರಲ್ಲಿ ಅಬಾಕಸ್ ಸಂಸ್ಥೆಯನ್ನು ಅವರು ಸ್ಥಾಪಿಸಿದರು. ಅವರ ಹೂಡಿಕೆಯ ಕಾರ್ಯತಂತ್ರ ಏನೆಂದರೆ ವೈವಿಧ್ಯಮಯ ಪೋರ್ಟ್ಫೋಲಿಯೋ, ಬೃಹತ್ ಮತ್ತು ಬೆಳವಣಿಗೆಯ ಸಾಧ್ಯತೆ ಇರುವ ಸಣ್ಣ ಕಂಪನಿಗಳಲ್ಲಿ ಹೂಡಿಕೆ ಮಾಡುವಂಥದ್ದು. ಶೇರ್ ಮಾರುಕಟ್ಟೆ ಅಂದರೆ ಏರಿಳಿತಗಳು ಇರುತ್ತೆ ಎಂಬುದರಲ್ಲಿ ಯಾವ ಅನುಮಾನವೂ ಇಲ್ಲ. ಮಾರುಕಟ್ಟೆ ಯಾವಾಗ ನಿಶ್ಚಲವಾಗಿದೆ ಅಂತ ಹೇಳಿ, ಈಕ್ವಿಟಿ ಮಾರುಕಟ್ಟೆಯಲ್ಲಿ ಏರಿಕೆ ಮತ್ತು ಇಳಿಕೆ ಅವಿಭಾಜ್ಯ ಅಂಶ. ನಾವು ಈಕ್ವಿಟಿ ಮಾರುಕಟ್ಟೆ ಎಂದರೆ ಕಾರ್ಡಿಯೋಗ್ರಾಮ್ ಅಂತ ಹಾಸ್ಯ ಚಟಾಕಿ ಹಾರಿಸುತ್ತಿದೆ. ಈ ಏರಿಕೆ ಮತ್ತು ಇಳಿಕೆ ಇರುವವರೆಗೆ ಮಾರುಕಟ್ಟೆ ಜೀವಂತವಾಗಿರುತ್ತೆ. ನಾವೆಲ್ಲರೂ ಕೂಡ ವಹಿವಾಟು ನಡೆಸ್ತಾ ಇರ್ತೀವಿ. ಭವಿಷ್ಯದಲ್ಲಿ ಈ ಅನಿಶ್ಚಿತತೆ ಇರುವುದಿಲ್ಲ ಅಂತ ನಂಬಲು ಯಾವ ಕಾರಣಗಳು ಇಲ್ಲ. ಹೀಗಿದ್ದರೂ ಶೇರ್ ಮಾರುಕಟ್ಟೆಯಲ್ಲಿ ಏರಿಳಿತದ ತೀವ್ರತೆಯನ್ನು ಘಟನಾವಳಿಗಳು ಆಧರಿಸುತ್ತೆ. ನಾನೊಬ್ಬ ಸಾಂಪ್ರದಾಯಿಕ ಹೂಡಿಕೆದಾರ. ಈಕ್ವಿಟಿ ಮಾರುಕಟ್ಟೆಗಳು ಜಾಗತಿಕವಾಗಿ 300 ವರ್ಷಗಳ ಇತಿಹಾಸವನ್ನು ಒಳಗೊಂಡಿದೆ. ಭಾರತದಲ್ಲಿ 150 ವರ್ಷಗಳ ಚರಿತ್ರೆಯನ್ನು ಹೊಂದಿದೆ. ಕೊನೆಯದಾಗಿ ನಾವು ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತೇವೆ. ಹೀಗಾಗಿ ಕಂಪನಿಯ ಲಾಭವನ್ನು ಆಧರಿಸಿ ಷೇರು ಹೂಡಿಕೆಯಿಂದ ಆದಾಯ ಸಿಗುತ್ತೆ. ಭಾರತದ ಕಾರ್ಪೊರೇಟ್ ವಲಯದಲ್ಲಿ ಕಂಪನಿಗಳ ಲಾಭ ಏರಿಕೆಯಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಏಕೆಂದರೆ ದೇಶದ ಆರ್ಥಿಕತೆ ವರ್ಷಕ್ಕೆ 6ರಿಂದ 7% ಸರಾಸರಿ ವೇಗದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂತ ಸುನಿಲ್ ಸಿಂಘಾನಿಯಾ ಹೇಳ್ತಾರೆ. ಹೂಡಿಕೆಯ ಕಾರ್ಯತಂತ್ರದ ಬಗ್ಗೆ ಸುನಿಲ್ ಸಿಂಘಾನಿಯಾ ಅವರು ಹೀಗೆ ಹೇಳ್ತಾರೆ: ಹೂಡಿಕೆದಾರರಾಗಿ ನಾವು ಸದಾ ಒಳ್ಳೆಯ ಅವಕಾಶಗಳಿಗೆ ಕಾಯ್ತಾ ಇರ್ತೀವಿ. ಅದು ಸಣ್ಣದಾಗಿರ್ಬೋದು ಅಥವಾ ಮಧ್ಯಮವಾಗಿರ್ಬೋದು, ಇಲ್ಲವೇ ದೊಡ್ಡದಾಗಿರ್ಬೋದು. ಉತ್ತಮ ಅವಕಾಶಗಳನ್ನು ಕಂಡುಕೊಳ್ಳುವುದು ಅತ್ಯಂತ ಮುಖ್ಯ. ಇದು ಅಷ್ಟು ಸುಲಭ ಕೂಡ ಅಲ್ಲ, ಏಕೆಂದರೆ ನಾವೀಗ ದುಬಾರಿ ಷೇರುಗಳ ಕಾಲಘಟ್ಟದಲ್ಲಿ ಇದ್ದೀವಿ. ಆದರೂ ನೀವು ವರ್ಷಕ್ಕೆ 5ರಿಂದ 6 ಒಳ್ಳೆಯ ಷೇರುಗಳನ್ನು ಆಯ್ಕೆ ಮಾಡಿಕೊಂಡು ದೀರ್ಘಾವಧಿಗೆ ತಾಳ್ಮೆಯಿಂದ ಕಾದುಕೊಂಡ್ರೆ ಉತ್ತಮ ಆದಾಯವನ್ನು ಗಳಿಸ್ಬೋದು.
2020ರಲ್ಲಿ ನಾವು 2 ವರ್ಷದಲ್ಲಿ ಡಬಲ್ ಆಗುವಂಥ ಶೇರ್ಗಳನ್ನು ಹುಡುಕ್ತಾ ಆರಂಭದಲ್ಲಿ ಅವುಗಳನ್ನು ಹೂಡಿಕೆ ಮಾಡುವಂಥ ರಿಸ್ಕನ್ನು ತೆಗೆದುಕೊಳ್ತಾ ಇದ್ವಿ. 2021ರಲ್ಲಿ ನಾವು 3 ವರ್ಷಗಳಲ್ಲಿ ಡಬಲ್ ಆಗಬಹುದಾದ ಶೇರ್ಗಳನ್ನು ಹೂಡಿಕೆ ಮಾಡ್ತಾ ಇದ್ವಿ. ಕಳೆದ ವರ್ಷ ನಾವು 4 ವರ್ಷಗಳಲ್ಲಿ ಇಮ್ಮಡಿಯಾಗಬಲ್ಲ ಷೇರುಗಳಲ್ಲಿ ಹೂಡಿಕೆ ಮಾಡಿದ್ವು. ಈಗ 5 ವರ್ಷಗಳಲ್ಲಿ ಡಬಲ್ ಆಗಬಲ್ಲ ಷೇರುಗಳಲ್ಲೂ ಕೂಡ ಖುಷಿಯಿಂದ ಹೂಡಿಕೆ ಮಾಡಬಲ್ಲವು. ನೀವು ಹೀಗೆ ವಾಸ್ತವತಾವಾದಿಯಾಗಿ ಆದಾಯವನ್ನು ನಿರೀಕ್ಷಿಸುತ್ತಾ ವ್ಯವಸ್ಥಿತವಾಗಿ ಹೂಡಿಕೆ ಮಾಡ್ತಾ ಹೋದರೆ ಯಾವುದೇ ಗೊಂದಲ ಇರುವುದಿಲ್ಲ. ಷೇರು ಮಾರುಕಟ್ಟೆಯಲ್ಲಿ ಹೇರಳ ಅವಕಾಶಗಳಿದೆ, ಆದರೆ ನಿಮ್ಮ ನಿರೀಕ್ಷೆಗಳು ವಾಸ್ತವಕ್ಕೆ ಹತ್ತಿರವಾಗಿರಬೇಕು. ನೀವು 13%, 14%, 15-16% ಆದಾಯವನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ ಕೆಲವು ಲಾರ್ಜ್ ಕ್ಯಾಪ್ ಕಂಪನಿಗಳ ಷೇರುಗಳನ್ನು ಖರೀದಿಸಿದರೆ ಸಾಕಾಗುತ್ತೆ. ನೀವು ಡೀಸೆಂಟ್ ರಿಟರ್ನ್ಸನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ ಮತ್ತು ದೀರ್ಘಾವಧಿಗೆ ಹೂಡಿಕೆಯನ್ನು ಇಟ್ಕೊಳ್ಳಲು ಸಿದ್ಧ ಇದ್ದರೆ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಹೂಡಿಕೆ ಮಾಡ್ಬೋದು. ಸದ್ಯದ ಮಾರುಕಟ್ಟೆಯ ಪರಿಸ್ಥಿತಿಯನ್ನು ಗಮನಿಸಿದರೆ 10-15% ಅಗ್ಗದ ದರದಲ್ಲಿ ಷೇರುಗಳನ್ನು ಖರೀದಿಸಲು ಅವಕಾಶ ಸೃಷ್ಟಿಯಾಗಿದೆ ಎನ್ನುತ್ತಾರೆ ಸುನಿಲ್ ಸಿಂಘಾನಿಯಾ. ಸಿಂಘಾನಿಯಾ ಅವರ ಇನ್ವೆಸ್ಟ್ಮೆಂಟ್ ಫಿಲಾಸಫಿಯಲ್ಲಿ ಮೀಟ್ಸ್ ಎಂಬಂತಹ ಒಂದು ಚೌಕಟ್ಟು ಇದೆ. ಇದನ್ನು ಸ್ವಲ್ಪ ವಿವರವಾಗಿ ನೋಡೋಣ. ನಾನಾ ಕಂಪನಿಗಳಲ್ಲಿ ಶೇರ್ ಹೂಡಿಕೆ ಮಾಡೋರಿಗೆ ಇದು ಯೂಸ್ಫುಲ್ ಆಗ್ಬೋದು. ನೋಡಿ, ಮ್ಯಾನೇಜ್ಮೆಂಟನ್ನು ಅವ್ರು ಮೊದಲನಾಗಿ ಹೇಳ್ತಾರೆ. ಅಂದರೆ ಮ್ಯಾನೇಜ್ಮೆಂಟ್ ಕಂಪನಿಯ ಸಾಮರ್ಥ್ಯ ಮತ್ತು ಟ್ರ್ಯಾಕ್ ರೆಕಾರ್ಡ್ ಉತ್ತಮ ಆಗಿರಬೇಕು ಅಂತ ಅವ್ರು ಹೇಳ್ತಾರೆ. ಬಂಡವಾಳವನ್ನು ಹೇಗೆ ಹಂಚಿಕೆ ಮಾಡಿದ್ದಾರೆ ಎಂಬುದನ್ನು ನೀವು ಗಮನಿಸಬೇಕು. ಆದಾಯ ಗಳಿಕೆ, ಅರ್ನಿಂಗ್ಸ್, ಕಂಪನಿಯ ತ್ರೈಮಾಸಿಕ, ಅರ್ಧವಾರ್ಷಿಕ ಮತ್ತು ವಾರ್ಷಿಕ ಆದಾಯಗಳನ್ನು ಗಮನಿಸ್ತಾ ಇರಬೇಕು. 4 ವರ್ಷಕ್ಕೊಮ್ಮೆ ಕಂಪನಿಯ ಲಾಭ ಡಬಲ್ ಆಗಿದೆ ಎಂಬುದನ್ನು ನೋಡಬೇಕು. ಇನ್ನು ಘಟನಾವಳಿಗಳು, ಇವೆಂಟ್ಸ್ ಅಂತ, ಷೇರಿನ ಚಲನವಲನಗಳ ಮೇಲೆ ಘಟನಾವಳಿಗಳು ಪ್ರಭಾವ ಬೀರುತ್ತೆ. ಮಾರುಕಟ್ಟೆಯ ಟ್ರೆಂಡ್, ಹೊಸ ಥೀಮ್ಗಳು ಸಾಕಷ್ಟು ಪ್ರಭಾವ ಬೀರಬಹುದು. ಇನ್ನು ಸಕಾಲಿಕ ಅಥವಾ ಟೈಮಿಂಗ್ಸ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಳ್ಳೆಯ ಕಂಪನಿ ಷೇರುಗಳಲ್ಲಿನ ಹೂಡಿಕೆಯು ಷೇರಿನ ದರ ಸಾರಿ ಆಗಿರದೇ ಇದ್ದರೆ ಉತ್ತಮ ಹೂಡಿಕೆ ಆಗೋದಿಲ್ಲ. ಅಂದರೆ ಕಂಪನಿ ಚೆನ್ನಾಗಿದೆ ಅಂತಲ್ಲ, ಅಲ್ಲಿನ ಷೇರಿನ ದರ ಕೂಡ ನಿಮಗೆ ಡಿಸ್ಕೌಂಟ್ ರೇಟಲ್ಲಿ ಸಿಗಬೇಕು. ಉತ್ತಮ ಕಂಪನಿಯ ಷೇರುಗಳು ದುಬಾರಿ ಆಗಿದ್ದರೆ, ಅಂದರೆ ಕಾಸ್ಟ್ಲಿ ಆಗಿದ್ದರೆ ಅಂತಹ ಹೂಡಿಕೆ ಲಾಭದಾಯಕ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಷೇರಿನ ದರ ಡಿಸ್ಕೌಂಟ್ನಲ್ಲಿ ಸಿಗ್ತಾ ಇದ್ದರೆ ಮಾತ್ರ ನಿಮಗೆ ಲಾಭ ಆಗುತ್ತೆ. ಹಾಗಾಗಿ ಒಳ್ಳೆಯ ಷೇರು ಅಗ್ಗವಾದಾಗ ಖರೀದಿಸಿದರೆ ಲಾಭ ಹೆಚ್ಚು. ಅದರಿಂದ ಟೈಮಿಂಗ್ ಬಹಳ ಮುಖ್ಯ ಅಂತ ಸಿಂಘಾನಿಯಾ ಹೇಳ್ತಾರೆ. ಇನ್ನು ಸ್ವರೂಪ ಅಥವಾ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟ ಹಾಗೆ ಷೇರುಗಳಲ್ಲಿ ಹೂಡಿಕೆಯ ಅವಕಾಶ, ಡಿಸ್ಕೌಂಟ್, ಕಂಪನಿಯ ಲಾಭದಲ್ಲಿ ಬೆಳವಣಿಗೆ ಬಹಳ ನಿರ್ಣಾಯಕವಾಗುತ್ತೆ. ಇನ್ನು ಥೀಮ್ ಆಧಾರಿತ ಹೂಡಿಕೆ ಸೂಕ್ತವೇ ಎಂಬ ಪ್ರಶ್ನೆಗೆ ಸುನಿಲ್ ಸಿಂಘಾನಿಯಾ ಹೀಗೆ ಹೇಳ್ತಾರೆ. ಮಾರುಕಟ್ಟೆಯಲ್ಲಿ ಹಲವಾರು ಥೀಮ್ ಆಧಾರಿತ ಸೆಕ್ಟರ್ಗಳಿವೆ. ಉದಾಹರಣೆಗೆ ರೈಲ್ವೆ, ರಕ್ಷಣೆ, ರಿನ್ಯೂವಬಲ್ ಎನರ್ಜಿ ಇತ್ಯಾದಿ ವಲಯಗಳು ಈಗ ಸಾಕಷ್ಟು ಗಮನ ಸೆಳೀತಾ ಇದೆ. ಇವೆಲ್ಲವೂ ಒಳ್ಳೆಯ ವಲಯಗಳೇ ಆಗಿದ್ದರೂ ಕೂಡ ಉತ್ತಮ ಕಂಪನಿಯ ಷೇರುಗಳನ್ನು ಅಗ್ಗದ ದರದಲ್ಲಿ ಪಡೆಯುವಂಥದ್ದು ಮುಖ್ಯ. ಭಾರತ 1947ರಲ್ಲಿ ಸ್ವಾತಂತ್ರ್ಯ ಗಳಿಸಿತು. ನಮ್ಮ ದೇಶ 2010ರಲ್ಲಿ $1 ಟ್ರಿಲಿಯನ್ ಅಥವಾ $1 ಲಕ್ಷ ಕೋಟಿ ಗಾತ್ರದ ಆರ್ಥಿಕತೆ ಆಗುತ್ತೆ. ಅಂದರೆ ಮೊದಲ $1 ಟ್ರಿಲಿಯನ್ ಆರ್ಥಿಕತೆಯನ್ನು ಮುಟ್ಟಲು ನಮಗೆ 63 ವರ್ಷ ಬೇಕಾಯಿತು. ಆದರೆ 2017ರಲ್ಲಿ $2ನೇ ಟ್ರಿಲಿಯನ್ ಆರ್ಥಿಕತೆ ಆಗಲಿಕ್ಕೆ ಎಷ್ಟು ವರ್ಷ ಬೇಕಾಯಿತು? ಕೇವಲ 7 ವರ್ಷಗಳಲ್ಲಿ 2ನೇ ಟ್ರಿಲಿಯನ್ ಸಾಧ್ಯ ಆಯಿತು. 2020ರಲ್ಲಿ $3 ಟ್ರಿಲಿಯನ್ ಇಕಾನಮಿ ಆಗಿದೆ. ಅಂದರೆ ಕೇವಲ 3 ವರ್ಷಗಳಲ್ಲಿ ಇದು ಸಾಧ್ಯ ಆಗಿದೆ. 2032ರ ವೇಳೆಗೆ ಭಾರತ $10 ಟ್ರಿಲಿಯನ್ ಆರ್ಥಿಕತೆಯಾಗುವಂಥ ನಿರೀಕ್ಷೆ ಇದೆ. ಭಾರತ ಸರಾಸರಿ ವರ್ಷಕ್ಕೆ 6-7% ದರದಲ್ಲಿ ಪ್ರಗತಿ ಸಾಧಿಸುವುದು ನಿಶ್ಚಿತ. ಇದು ಷೇರುಗಳಲ್ಲಿ ಹೂಡಿಕೆಗೆ ಮತ್ತು ಸಂಪತ್ತಿನ ಗಳಿಕೆಗೆ ದೊಡ್ಡ ಅವಕಾಶವನ್ನು ಸೃಷ್ಟಿಸಿದೆ ಅಂತ ಸಿಂಘಾನಿಯಾ ಹೇಳ್ತಾರೆ. ಷೇರು ಮಾರುಕಟ್ಟೆಯಲ್ಲಿ ಪ್ರತಿದಿನವೂ ಕಲಿಯುವ ನೂರಾರು ವಿಷಯಗಳಿರುತ್ತೆ. ಕೆಲವರಿಗೆ 20-30 ವರ್ಷ ಅನುಭವ ಇರ್ಬೋದು, ಕೆಲವರು ಹೊಸಬ್ರು ಇರ್ಬೋದು. ಆದರೆ ಎಲ್ಲರೂ ಇಲ್ಲಿ ನಿರಂತರವಾಗಿ ಕಲಿಯಬೇಕಾದ ವಿಷಯಗಳಿರುತ್ತೆ. ಯಶಸ್ಸಿಗೆ ಇದು ಮುಖ್ಯ. ಭಾರತದಲ್ಲಿ 10 ಕೋಟಿಗೂ ಹೆಚ್ಚು ಡಿಮಾಟ್ ಖಾತೆಗಳನ್ನು ತೆರೆಯಲಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಭಾರತದಲ್ಲಿ ಷೇರು ಹೂಡಿಕೆಯ ಬಗ್ಗೆ ಜಾಗೃತಿ ಉಂಟಾಗ್ತಾ ಇದೆ. ದೇಶದ ಆರ್ಥಿಕ ಬೆಳವಣಿಗೆಯ ಲಾಭವನ್ನು ಪಡೆಯಲು ಜನ ಉತ್ಸುಕರಾಗಿದ್ದಾರೆ. ಇದುವರೆಗೆ ಏನಾಗ್ತಾ ಇತ್ತು ಅಂದರೆ ವಿದೇಶಿ ಹೂಡಿಕೆದಾರರು ಮಾತ್ರ ಇದರ ಲಾಭವನ್ನು ಪಡಿತಾ ಇದ್ರು. ಈಗ ಉಂಟಾಗಿರುವ ಈ ಬದಲಾವಣೆ ಇದೆಲ್ಲ ಅದು ಬಹಳ ಸ್ವಾಗತಾರ್ಹ. ಹೀಗಿದ್ದರೂ ಭಾರತದ ರಿಟೇಲ್ ಹೂಡಿಕೆದಾರರು ಕ್ರಮಿಸಬೇಕಾಗಿರುವ ಹಾದಿ ಸುದೀರ್ಘವಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ದಿನ ಬೆಳಗಾಗುವುದರೊಳಗೆ ದುಡ್ಡು ಮಾಡಬೇಕು ಎಂಬಂತಹ ಆತುರದಿಂದ ಅನೇಕ ಮಂದಿ ಟ್ರೇಡಿಂಗ್ನಲ್ಲಿ ಹಣ ಕಳೆದುಕೊಳ್ತಾರೆ. ಇದು ಸರಿಯಾದ ಮಾರ್ಗ ಅಲ್ಲ. ದೀರ್ಘಕಾಲೀನ ಹೂಡಿಕೆಯ ಬದ್ಧತೆ ಮತ್ತು ತಾಳ್ಮೆ ಇಲ್ಲಿ ಬೇಕಾಗುತ್ತೆ ಅಂತ ಸುನಿಲ್ ಸಿಂಘಾನಿಯಾ ವಿವರಿಸ್ತಾರೆ.
ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.